ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಈಗಾಗಲೇ ಆರಂಭ ಆಗಿದೆ. ಸಿಬಿಐ ತನಿಖೆಯ ಪಿಟಿಷನ್ ನೋಡಿಕೊಂಡೇ ಮುಂದಿನ ಹೋರಾಟ ಅಂತ ತೀರ್ಮಾನ ಮಾಡಿದ್ರ ಒಂದು ಹೋರಾಟ ಇನ್ನೊಂದರ ಮೇಲೆ ಎಫೆಕ್ಟ್ ಆಗುವ ರಿಸ್ಕ್ ಇದೆ. ಕಾದು ನೋಡಿ ಮುಂದುವರಿಯುವಂತಹ ಲೆಕ್ಕಾಚಾರ ಅಂತ ಕಾನೂನು ತಜ್ಞರ ಜೊತೆ ಸಿಎಂ ಚರ್ಚೆಯಲ್ಲಿ ಕಾದು ನೋಡೋ ತಂತ್ರವನ್ನು ಬಳಸ್ತಾ ಇದ್ದಾರೆ. ಸಿಎಂ ಮೇಲ್ಮನವಿ ಸಲ್ಲಿಕೆ ಇನ್ನೂ 2-3 ದಿನ ತಡವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ್ಯಕ್ಚುಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಬಂದ ಬಳಿಕ ಅವತ್ತೇ ಅವರು ಡಿವಿಷನಲ್ ಬೆಂಚ್ ಕೊಟ್ಟೋಗ್ತಾರೆ, ಇಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟೋಗ್ತಾರೆ ಅಂತ ಇದ್ರು. ಬಟ್ ಅವರು ಅದ್ರ ಬಗ್ಗೆ ಇನ್ನೂ ಏನೂ ತೀರ್ಮಾನ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾಕೆ ಇವರು ಮೇಲ್ಮನವಿ ಸಲ್ಲಿಸೋದಕ್ಕೆ ತಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡೋಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದನೇ ಪಡಿತೀನಿ. ಸುಕೇಶ್, ಜನಪ್ರತಿನಿಧಿಗಳ ಕೋರ್ಟಲ್ಲಿ ತೀರ್ಪು ಬಂದ ದಿನವೇ ಇವರು ಡಿವಿಷನಲ್ ಬೆಂಚ್ಗೆ ಹೋಗ್ತಾರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಸ್ಟಿಲ್ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಯಾಕೆ ತಡ ಆಗ್ತಾ ಇದೆ ಮೇಲ್ಮನವಿ ಸಲ್ಲಿಸೋದು ಅಂತ? ಅರವಿಂದ್, ಒಂದು ಸ್ಪಷ್ಟ, ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದ ನಂತರ ಮುಂದಿನ ಹೋರಾಟ, ಕಾನೂನು ಹೋರಾಟ ಏನು ಮುಖ್ಯಮಂತ್ರಿಗಳದ್ದು ಅನ್ನುವಂಥ ಸಹಜವಾದ ಪ್ರಶ್ನೆ ಆಗಿತ್ತು. ಡಿವಿಷನಲ್ ಬೆಂಚ್ಗೆ ಹೋಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರ ಅನ್ನುವಂಥ ಸಹಜವಾದ ಕುತೂಹಲ ಇತ್ತು. ಆದರೆ ಈಗ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮರವುದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣವಾಗಿರುವಂಥದ್ದು ಬೇರೆ ಬೇರೆ ಬೆಳವಣಿಗೆಗಳು. ಈಗ ಇಡಿಗೆ ದೂರು ಕೊಟ್ಟಿರೋದು ಒಂದು ಕಡೆ ಆದರೆ ಸಿಬಿಐಗೆ ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿರುವಂಥ ದೂರು ದಾಖಲಾಗಿರುವಂಥದ್ದು ಮತ್ತೊಂದು ಕಡೆ. ಆ ಪಿಟಿಷನ್ ಇರೋದ್ರಿಂದ ಸಹಜವಾಗಿ ಲೋಕಾಯುಕ್ತ ತನಿಖೆಗೆ ಸ್ಟೇ ಕೊಡಿ ಅಂತನೋ ಅಥವಾ FIR ರದ್ದತಿ ಮಾಡಿ ಅನ್ನುವಂಥದ್ದು ಮತ್ತೊಂದು ಈ ರೀತಿ ಹೋಗೋದ್ರಿಂದ ಸಹಜವಾಗಿ ಸಿಬಿಐಗೆ ಕೊಡಿ ಅಂತ ಕೋರ್ಟ್ಗೆ ಹೋದವರಿಗೆ ಮತ್ತೊಂದು ರೀತಿಯ ಪುಷ್ಟಿ ಕೊಟ್ಟಂತಾಗುತ್ತೆ. ಮುಖ್ಯಮಂತ್ರಿಗಳು ಲೋಕಾಯುಕ್ತ ತನಿಖೆಯನ್ನೇ ಒಪ್ಪಿಲ್ಲ, ಅವರು ಅಲ್ಲೇ ಸ್ಟೇ ತಗೊಳ್ಳೋಕೆ ಓಡಾಡ್ತಾ ಇದ್ದಾರೆ, ಅಲ್ಲೇ FIRಗೆ ತಡೆ ತಗೊಳ್ಳೋಕೆ ಓಡಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾದ್ರೆ ಸಿಬಿಐ ತನಿಖೆ ಕೊಡೋದೇ ಒಳ್ಳೆಯದು, ಅದು ಇದೇ ಸರಿ ಅನ್ನುವಂಥ ವಾದವನ್ನು ಮಂಡಿಸಿಕೊಂಡು ಹೋದ್ರೆ ಸಹಜವಾಗಿ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಆ ಪಿಟಿಷನ್ ಅನ್ನು ಕೂಡ ಕಾದು ನೋಡೋಣ, ಅದು ಎಲ್ಲಿವರೆಗೆ ಮೂವ್ ಆಗುತ್ತೆ, ತದನಂತರದಲ್ಲಿ ನಮ್ಮ ಸ್ಟೆಪ್ ಏನಿರಬೇಕು ಅದನ್ನೂ ಒಳಗೊಂಡಂತೆ, ಲೋಕಾಯುಕ್ತ ತನಿಖೆ ಒಳಗೊಂಡಂತೆ ಯಾವ ರೀತಿಯ ಕಾನೂನು ಹೋರಾಟವನ್ನು ಕೈಗೆತ್ತಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಏಕಾಏಕಿ ಈಗ ಹೋಗಿ ಮತ್ತೆ ಈ ಒಂದು ಲೋಕಾಯುಕ್ತ ಪ್ರಕರಣಕ್ಕೆ ಕೋರ್ಟ್ ಮೊರೆ ಹೋಗೋದ್ರ ಬದಲಿಗೆ ಸಿಬಿಐದು ಏನಾಗುತ್ತೆ ಅನ್ನುವಂಥದ್ದು ನೋಡಿಕೊಂಡು ಅದಕ್ಕೂ ಒಳಗೊಂಡಂತೆ ಒಟ್ಟಿಗೆ ಒಂದು ಹೋರಾಟವನ್ನು ಹೋಗಬಹುದು ಅಥವಾ ಪಿಟಿಷನ್ ಹಾಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಕಾದು ನೋಡುವ, ಕನಿಷ್ಠ ಇನ್ನೂ 1-2 ದಿನಗಳ ಮಟ್ಟಿಗೆ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗುವ ಸಾಧ್ಯತೆ ಇದೆ. ಆ ನಂತರ ಕಾನೂನು ಹೋರಾಟವನ್ನ ಸಿಎಂ ಆರಂಭಿಸುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ. ಅದಕ್ಕಿಂತ ಹೆಚ್ಚಾಗಿ ತನಿಖೆ ನಡೆಯೋದೇ ಆದರೆ ಲೋಕಾಯುಕ್ತದಲ್ಲೇ ಆಗ್ಬಿಡ್ಲಿ, ಸುಮ್ಮನೆ ಅನಗತ್ಯವಾಗಿ ಯಾಕೆ CBI ಅವ್ರನ್ನ ಕರ್ಕೊಂಡು ಬರಬೇಕು, ಅದು ಕೂಡ ಇದ್ದಿರ್ತಲ್ಲ. ಹಾಗಾಗಿ ಸ್ವಲ್ಪ ತಡ ಆಗಿರಬಹುದು.